ಎಷ್ಟಾಯ್ತಲೆ? ಟೈಮ್ ಎಷ್ಟಾಯ್ತಾ? 3 ಟ್ಯಾಪ್ ಮಾಡಿ ಹೌದಾ? ಟೈಮ್ 3:10. ಮಿಸ್ಟೇಕ್ ಆದೈತಲ್ಲ ಮಯ್ಯ ಮಾತಾಡ್ಬೇಕಾರೆ. ಮಯ್ಯ ನೀನ್ ಮಾತಾಡ್ಬೇಕಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದೈತಲ್ಲ. ಸಚಿನ್ ತರೀಕೆ ಮಯ್ಯ ಹೆಂಗಿದ್ದ? ಫುಲ್ ಕ್ರೇಜಿ. ನೋಡ್ರಿ ಅರ್ಧ ಧೂಳು ಅವನ ಬೇಕಂತ ಎಬ್ಸಿರ್ತಾನೆ. ಅವರು ಬರ್ತಾರೆ, ಸ್ಟಾಫ್ ಬರ್ಬೋದು. ಗುಡ್ ಮಾರ್ನಿಂಗ್ ಫ್ರಮ್ ಗದಗಿನ ಒಂದು 6 ಕಿಲೋಮೀಟರ್ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಸೊ ನಾವು ಫಾರ್ಮ್ ಹೌಸಲ್ಲಿ ಇದ್ದೀವಿ ಈಗ. ಲಾಸ್ಟ್ ನೈಟ್ ವಾಸ್ ಟೆರಿಫಿಕ್. ಹೇಗಿಲ್ಲ? ಸೂಪರ್. ಅವಂಗಷ್ಟೇ ಸೂಪರ್ ಬೋದು, ನಮಗೆಲ್ಲ ತ್ರಾಸ ಮಾಡೋನು. 5 ಗಂಟೆ ಮಲ್ಕೊಂಡಿದ್ದೀವಿ ನಾವು. ನೋಡಿ ಇಲ್ಲೇ ವಿಂಡ್ ಮಿಲ್ ಇದೆ, ಇಲ್ಲೇ ಫಾರ್ಮ್ ಹೌಸ್ ಇದೆ, ಪೂಲ್ ಇದೆ, ಪಿಚ್ ಇದೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ನಮ್ದು ಏನದ ಮತ್ತೆ ತೋರ್ಸು. ಮಾಡ ಹಿಂಗ ಮಾಡ ಅಲ್ಲಲೇ ಅದು ಹೋಗ್ಲಿ. ಈಗ ಹೇಳದ ಈ ಕಡೆ ಬಿಡೋಣ. ಈಗ ಹೊಲ್ದಾಗ
ಸೊ ನಾವು ಇಲ್ಲಿ ಬಂದಿರೋ ಉದ್ದೇಶ ನಿಮ್ಗೆಲ್ಲರಿಗೂ ಗೊತ್ತು. ಬರಬೇಕು ಪ್ಲೀಸ್. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ನಾವು ಫಸ್ಟು ಬ್ಯಾಂಗ್ಳೂರಲ್ಲಿ ಮೀಟಪ್ ಮಾಡೋಣ ಅಂದಾಗ DCDS ಹೇಳಿದ್ದು ಒಂದೇ. ನನ್ನ ಹುಟ್ಟೂರು ಮತ್ತೆ ನಾನು ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದೆಲ್ಲಾನು ಗದಗಲ್ಲಿ. ಸೊ ಗದಗಲ್ಲಿ ನಾನು ಫಸ್ಟ್ ಮೀಟಪ್ ಮಾಡಬೇಕು ಅಂತ ಅವ್ರು ತುಂಬಾ ಪರ್ಟಿಕ್ಯುಲರ್ ಇದ್ರು. ನಾನು ಅವಾಗ ಕೇಳಿದೆ, ಏನ್ ಮೀಟಪ್ ಎಲ್ಲಿ ಮಾಡ್ತಾ ಇದ್ದೀರಾ, ಏನಾದ್ರು ರೆಸ್ಟೋರೆಂಟ್ ಹತ್ರನಾ ಇಲ್ಲಾಂದ್ರೆ ಎಲ್ಲನ ರೋಡ್ ಸೈಡಾ ಅಂತಂದ್ರೆ, ಇಲ್ಲ ನನಗೆ ಸಬ್ಸ್ಕ್ರೈಬರ್ಸು ನನಗೆ ರಿಯಲ್ ಬ್ರದರ್ಸ್ ತರಾನೇ. ಸೊ ಅವ್ರಿಗೆ ಒಂದು ವೇದಿಕೆ ಇರಬೇಕು, ಊಟ ಮತ್ತೆ ಏನೇನೆಲ್ಲ ವ್ಯವಸ್ಥೆ ಇದೆಯೋ ಎಲ್ಲಾನು ಅರೇಂಜ್ ಮಾಡಿನೇ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅವರು ಆಗ್ಲೇ ಫಿಕ್ಸ್ ಆಗಿದ್ರು. ಆಲ್ಮೋಸ್ಟ್ ಒಂದು ವೀಕ್ ಇಂದ ಪ್ರತಿಯೊಂದೂ ಇಲ್ಲಿ ಏನೆಲ್ಲ ನೋಡ್ತಾ ಇದ್ದೀರೋ ಎಲ್ಲ ಅರೇಂಜ್ಮೆಂಟ್ಸು ಇವರು ಮತ್ತೆ ನಮ್ಮ ರಾಹುಲ್ ಬೈ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ. ಸೊ ನೀವು ಈ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಊಟನೂ ಅರೇಂಜ್ ಆಗಿರುತ್ತೆ. ಡೋಂಟ್ ವರಿ, ನಾನ್ ವೆಜ್ ಅಂಡ್ ವೆಜ್ ಎರಡೂ ಇದೆ. ಸೊ ನೀವೆಲ್ಲರೂ ತಿನ್ಕೊಂಡು ಹೋಗ್ಬೇಕು. ಅಂಡ್ ನನಗೆ ನಿಮ್ಮ ಇಲ್ಲಿರೋ ಕ್ರೇಜ್ ನೋಡ್ತಾ ಇದ್ರೆ ಆಕ್ಚುಲಿ ಬ್ಯಾಂಗ್ಳೂರ್ಗಿಂತ ಏನ್ ಕಮ್ಮಿ ಇಲ್ಲ ಗುರು, ಸೂಪರ್ ಆಗಿ ಬಂದಿದ್ದೀರ ಎಲ್ರು. ಈ ಗದಗಲ್ಲಿ ಇದೆ ಬೈಕಿಂಗ್ ಕ್ರೇಜ್ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಇಷ್ಟು ಜನ ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಅಂಡ್ ಬೈಕ್ ಚಿಕ್ಕ ವಯಸ್ಸಿಂದನೂ ಅದ್ರ ಮೇಲೆ ಒಂದು ಪ್ಯಾಷನ್ ಡೆವಲಪ್ ಮಾಡ್ಕೊಂಡು ಬೆಳೆದಿರ್ತೀವಿ. ಅಂದ್ರೆ ಅವ್ರು ಎಲ್ಲೋ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೋ ಅಲ್ಲಿ ಇಲ್ಲಿ ಬೈಕ್ ಯೂಸ್ ಮಾಡೋದವ್ರಲ್ಲ. ಕನ್ಯಾಕುಮಾರಿ ಸ್ಟಾರ್ಟ್ ಮಾಡಿ ಕಾಶ್ಮೀರ್ ತನಕ, ಏನೋ ಕಾಶ್ಮೀರ್ ತನಕ BMW S1000RR ಅಲ್ಲಿ ಟೂರಿಂಗ್ ಅಲ್ಲ, ಅದು ಟೂರಿಂಗ್ ಬೈಕ್ ಅಲ್ಲ. ನನಗೆ ಗೊತ್ತು ಆ ಸ್ಟ್ರಗಲ್, ಆ ಜರ್ನಿ. ಸ್ಟೇಜ್ ಈಸ್ ಆಲ್ ಯುವರ್ಸ್. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಅದಾದ್ಮೇಲೆ ಮೈಕ್ ಪಾಸ್ ಮಾಡ್ತೀನಿ, ಇವ್ರು ಇಲ್ಲೇ ಇಡ್ಸ್ಕೋತೀನಿ. ಅವ್ರಿಗೆಲ್ಲ ಅವ್ರಿಗೆಲ್ಲ ಉತ್ತರ ಕೊಡ್ಬೇಕು. ನೀವು 100% ಬಿಡಬೇಡಿ. ಏನ್ ಕ್ವಶನ್ ಇದ್ರೂ ಕೇಳಿ, ಅವ್ರದ್ದು ಏನ್ ಪ್ಲಾನ್ಸ್ ಇದೆ ಸೂಪರ್ ಆಗಿದೆ ಹೇಳ್ತೀನಿ ಕೇಳಿ. ಕರ್ನಾಟಕ ಇದರಲ್ಲಿ ಮೋಟೋ ಲಾಗಿಂಗ್ ಕಮ್ಯುನಿಟಿಲಿ ಆ ತರ ಪ್ಲಾನ್ ಮಾಡ್ಕೊಂಡಿರೋರು ಇವರೇ ಫಸ್ಟ್. ಥ್ಯಾಂಕ್ ಯು ಬಾಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DCDS ಕನ್ನಡ. ಸಿಕ್ಕಾಬಡೆ ದೂರದಿಂದ ಎಲ್ಲ ಬಂದಿದ್ದೀರಾ ನೀವು. ಪ್ಲಸ್ ಬೆಳಗ್ಗೆಯಿಂದ ಸುಮಾರು ಕಾಯ್ತಾ ಇದ್ದೀರಾ. ವೆರಿ ವೆರಿ ಸಾರಿ. ನಮ್ಮ ರಾಹುಲ್ ಭಾಯಿ ಮತ್ತೆ ಸಚಿನ್ ಭಾಯಿ, ನಾವು ಇರೋದು ಬೆಂಗಳೂರಲ್ಲಿ. ಪಾಪ ಅವ್ರು ಇಲ್ಲಿ ಪ್ರತಿ ಒಂದು ಅರೇಂಜ್ಮೆಂಟು ಕೂಡ ಈ ತರ ಬರ್ತಾ ಇದೆ, ಈ ತರ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೇನೆ. ಒಂದು ಒಳ್ಳೆ ಮೀಟಪ್ ಮಾಡ್ಬೇಕು, ಸಕ್ಕ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾವು ಗದಗ್ನ ಚೂಸ್ ಮಾಡ್ಕೊಂಡಿದ್ವಿ. ಸೋ ಮಚ್ ಅದಕ್ಕೆಲ್ಲದಕ್ಕೂ ಕೂಡ ಎಲ್ಲ ನಿಮ್ಮಿಂದನೇ ಆಗಿರೋಂಥದ್ದು. ಇವರು ಬ್ಯಾಚುಲರ್ ಫ್ಯಾಕ್ಟ್ರು ಹೇಳಿ. ನಿಮ್ಮ ಎಲ್ಲ ಗಾಡಿ ಮೇಲೂ ಡಿ ಬಾಸ್ ಅಂತಿದೆ, ಅದು ಯಾವ ಏನಕ್ಕೆ ರೀಸನ್? ನಾನಿದ್ದೀರ ಒಂದ್ಸರಿ ನಾವು ಕಾಲದಿಂದನೂ ಕೂಡ ಫ್ಯಾನ್ಸ್. ನಾವು 90s ಕಿಡ್ಸ್. ಇವಾಗ ನಾವು ಹುಟ್ಟಿರೋದೇ 1990 ಸೊ ಇವಾಗ 35 ವರ್ಷ. ನೀವು ಡೆವಿಲ್ ನೋಡಿರ್ಬೋದು, ಚಕ್ರವರ್ತಿ, ಇವೆಲ್ಲ ಮೂವಿಗಳೆಲ್ಲ ನೋಡ್ಕೊಂಡು ನೀವೆಲ್ಲ ಫ್ಯಾನ್ ಆಗಿರೋಂಥದ್ದು ಅಂತಂದ್ರೆ ಇವಾಗ ಯಂಗರ್ ಜನರೇಷನ್. ನಾವು ನೋಡ್ಕೊಂಡಿರೋಂಥದ್ದು ಕರಿಯಾ, ಮೆಜೆಸ್ಟಿಕ್, ಅಯ್ಯ, ಆ ಮೂವಿಗಳಿಂದ ಎಲ್ಲ ನಾವು ಬಂದಿರೋಂಥದ್ದು. ನಮ್ಗೆ ಆಕ್ಟಿಂಗ್ ಅನ್ನೋಂಥದ್ದು ನಾವು ನೋಡೋಂಥದ್ದು ಬೇರೆ. ನಮ್ಮಲ್ಲಿ ನೋಡೋದು ಮನುಷ್ಯ ಹೆಂಗಿದಾನೆ ಅಂತ ಹೇಳ್ಬಿಟ್ಟು, ಮನುಷ್ಯ ಸರ್ವ್ ಮಾಡ್ತಾ ಇದ್ದಾನ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾನ, ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದ್ರ ವ್ಯಕ್ತಿತ್ವದ ಮೇಲೆ ನಾವು ಇಷ್ಟಪಡ್ಕೊಳ್ಳೋಂಥದ್ದು. ಅದಕ್ಕೋಸ್ಕರ ನಾವು ಸಿಕ್ಕಾಬಡೆ ದೊಡ್ಡ ಫ್ಯಾನು. ಬಂದ ಅಂದ್ರೆ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ 8055 ಅದೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಆಚೆ. 8055 ಅಂದ್ರೆ ದಯವಿಟ್ಟು ಬಂದು ಕೇಳ್ಬೇಡಿ ನನ್ನನ್ನ ಅಂತ. ಆಕ್ಚುಲಿ ಅವ್ರು ಫೋನ್ ಮಾಡಿದ್ರು RT ಅವ್ರು ಇವ್ರಿಗೆ. ನಿಜ ಅದು. ನಿನ್ನಿಂದ ಬರ್ತಿರಂತ ಕಾಯ್ತಾ ನಮಗೆ ರಾತ್ರಿ ನಿದ್ದೆ ಆಗ್ತಿಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಕನಸಲ್ಲಿ ನೀವೇ ಕಾಣುತ್ತಾ ಇದ್ದೀರಿ. ಅಣ್ಣಂಗೆ ಪ್ರಶ್ನೆ ಇದೆ ಸರ್. ನೀವು ನೋಡಿದ್ರೆ ಕಡಕ್ ಟಾಪ್ ತರ ಕಾಣಿಸ್ತಾ ಇದ್ದೀರಾ, ಫುಲ್ ಫಿಟ್ ಆಗಿದ್ದೀರಾ. ಈಗ ನಿಮ್ ಬೈಕ್ಸ್ ಅಂದ್ರೆ ನಿಮಗೆ ಎಷ್ಟು ಇಷ್ಟ ಇತ್ತು ಅದು ಒಂದು, ಅಂದ್ರೆ ಇಲ್ಲಿರೋ ಯೂತ್ಸ್ ಎಲ್ಲರೂ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ. ಸೊ ಅವ್ರಿಗೊಂದು
ರೈಟ್ ವೇಯಲ್ಲಿ ನಾವು ಬೈಕಿಂಗ್ ಜರ್ನಿನ ಹೆಂಗ್ ಫಾಲೋ ಮಾಡ್ಬೋದು ಮತ್ತೆ ಹೆಂಗೆ ಜನಕ್ಕೆ ಮಾದರಿ ಆಗ್ಬೋದು ಅಂತ ನಿಮ್ಮ ಬಾಯಿಂದ ಒಂದ್ಸರ್ತಿ ಹೆಲ್ಮೆಟ್ ತಲೆ ಮೇಲೆ ಇತ್ತು ಅಂತಂದ್ರೆ ನಿಮ್ ತಲೆ ಸುರಕ್ಷಿತವಾಗಿದೆ. ಒಂದ್ಸರ್ತಿ ತಲೆ ಸುರಕ್ಷಿತವಾಗಿದ್ರೆ ಬಾಕಿ ಎಲ್ಲವೂ. ಮತ್ತೆ ಬೈಕಿಂಗ್ ಅವರು ಯಾವಾಗ್ಲೂ ಇದು ಒಂದು ಒಳ್ಳೆ ಕರಿಯರ್ ಇದೆ. ಈಗ ಬಹಳಷ್ಟು ಜನ ನೋಡ್ತಿದ್ದೀನಿ, ಒಂಥರ ಫುಲ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೋಗ್ತಾರೆ, ಲೇ ಲದಾಖ್ ಟ್ರಿಪ್ ಹೋಗ್ತಾರೆ, ಎಲ್ಲರೂ ಬೈಕಲ್ಲೇ ಟ್ರಿಪ್ ಹೊಡೆಯೋದು ಬಹಳ ಜಾಸ್ತಿ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಲೈಫಲ್ಲಿ ಮತ್ತೊಂದ್ ಸರ್ತಿ ಬರುವುದಿಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಮತ್ತೆ ಎಷ್ಟು ಲೈಫ್ಫುಲ್ ಆಗಿ ಇನ್ನೊಬ್ರಿಗೆ ಮಾದರಿ ಆಗಂಗ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಚಪ್ಪಾಳೆ. ಹೀಗೆ ಮನೆಯಲ್ಲಿ ಹಠ ಮಾಡಿ ನನಗೆ ಬೈಕ್ ಬೇಕು ಅದಕ್ಕೆ ಪ್ಯಾಷನ್ ಹಳಲ್ಲ. ನನಗೆ ತುಂಬಾ ಸಲ ಅನ್ಸಿದೆ, ಏನಕ್ಕೆ DC ಡೇಸ್ಗೆ ಅಷ್ಟು ಸಾತು ವೈಬ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾವು ಮಾತಾಡ್ತಿರೋ ರೀತಿ, ನಾವು ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಮಾಡಬೇಕು ಅಂತ ಅನ್ಕೊಂತಿದ್ವಿ. ಸೊ ಅದು ಯಾವಾಗಲೂ ಮ್ಯಾಚ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಅದೇ ಕೆಟಲಾಗ್ ಜಾಸ್ತಿ ಆಗುತ್ತೆ ಅಷ್ಟೇ. ಬ್ರೋ, ನೀವು ಆಕ್ಚುಲಿ ಗಿಲ್ಲಿ ತರ ಇದ್ದೀರಾ ಬ್ರೋ. ನಿಮ್ಗೆ ಯಾರನ್ನ ಹೇಳಿದಾರಾ? Retake. Sachin bro. ಇದ್ರ ಮಟ್ಟ ಎಬ್ಬಿಸಿ ನಮಗೆ 2:40 ಫೋನ್ ಮಾಡ್ಯಾರ ಮಹೇಶಣ್ಣ. ऐसा ही दीपक और आगे बढ़ते रहे और ऐसा ही हमारे कर्नाटक को रोशन करते रहे. और अभी ನಮಗೆ ಬೈಕರ್ಸ್ ಬಂದಿರೋದು ಥ್ಯಾಂಕ್ಸ್ ಅಲಾಟ್. ಎಸ್ಪೆಷಲಿ ನಮಗೆ ಹುಬ್ಳಿ ಸೂಪರ್ ಬೈಕರ್ಸು. ಇನ್ನೊಂದು ವಿ ಆರ್ ಮಿಸ್ಸಿಂಗ್ ನಂದನ್ ಭಾಯ್. ವಿ ಆರ್ ವಿಶಿಂಗ್ ಹಿಮ್ ಸ್ಪೀಡಿ ರಿಕವರಿ. ಆ್ಯಕ್ಚುಲಿ ಅವರೊಬ್ಬರೇ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ನನಗೆ, ಮಿಕ್ಕಿದವ್ರಿಗೆ ಯಾರು ಜಾಫರ್ ಭಾಯ್ ಬಿಟ್ಟು ಬೇರೆಯವ್ರು ಯಾರು ಅಷ್ಟು ಪ್ರಾಮಿಸ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ಸ್ ಅಲಾಟ್. ಬಾಯ್ಸ್ ರೆಡಿ? 3, 2, 1 ಗೋ. Never under y'all, never ever, I'm forever on. Check my rep and all, check my repertoire, don't check me now. Let's just check some involved. I've been feeling like I'm next to God, next to God, next to God.